ನಮಸ್ಕಾರ. ಇಂದಿನ ಕಗ್ಗ ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ ಅಂಟಿಲ್ಲವೆನಗಿದರೊಳೆನ್ನದಿರದೆಂದು ಒಂಟಿ ನೀನ್ ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೊ ಜೀವನವ ಮಂಕುತಿಮ್ಮ. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ. ಈ ಬ್ರಹ್ಮ ಭಂಡಾರ ವಿಶ್ವದ ಖಜಾನೆಯಲ್ಲಿ ಅನೇಕ ಸಂಬಂಧಗಳಿದ್ದಾವೆ, ಅನೇಕ ಕಷ್ಟ ಕಾರ್ಪಣ್ಯಗಳಿದ್ದಾವೆ, ಕಷ್ಟ ಕೋಟಲೆಗಳಿದ್ದಾವೆ. ಅವೆಲ್ಲದರ ಒಂದು ದೊಡ್ಡ ಗಂಟು ಈ ಬ್ರಹ್ಮ ಭಂಡಾರ. ಇಂತಹ ಒಂದು ವಿಶಾಲವಾದ ಬ್ರಹ್ಮ ಭಂಡಾರದಲ್ಲಿ ನನಗೆ ಯಾವುದೇ ಸಂಬಂಧ ಇಲ್ಲ ಎಂಬುದಾಗಿ ಯಾವತ್ತೂ ಹೇಳಬೇಡ. ಯಾಕೆಂದರೆ ಒಂಟಿ ನೀನು ಒಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ. ನೀನು ಒಳ ಜಗತ್ತಿಗೆ ಒಬ್ಬಂಟಿ, ಏಕಾಕಿ. ಆ ಒಳ ಜಗತ್ತಿಗೆ ನೀನೊಬ್ಬನೇ ಅಧಿಕಾರಿ, ಸಂಪೂರ್ಣ ಸ್ವತಂತ್ರ. ಆದರೆ ಹೊರ ಜಗತ್ತಿಗೆ ನೀನೊಬ್ಬ ಸೇವಕ. ಹೊರ ಜಗತ್ತಿಗೆ ನೀನು ತಲೆಬಾಗಲೇಬೇಕು. ಲೋಕ ಹೇಳಿದ್ದನ್ನ ನೀನು ಕೇಳಲೇಬೇಕಾಗತ್ತೆ. ಆದ್ದರಿಂದ ಈ ರೀತಿಯಲ್ಲಿ ನಿನ್ನ ಜೀವನವನ್ನು ಒಂಟಿಸಿಕೋ, ಹೊಂದಾಣಿಸಿಕೋ. ಆಗ ಮಾತ್ರ ಇಲ್ಲಿನ ಬದುಕು ಸುಗಮವಾಗಿ ನಡೆಯುತ್ತೆ ಎಂಬುದನ್ನು ಮಾನ್ಯ DVG ಅವರು ಈ ಮುಕ್ತಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲಿ ಲೊಗರಾಟಗಳ ನಾಡು. ವಿರಮಿಸೊಬ್ಬನೆ ಮೌನದೊಳ್ವಳ ಮನೆಯ ಶಾಂತಿಯಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ. ಮನಸ್ಸೆಂಬ ಮನೆ. ಆ ಮನಸ್ಸೆಂಬ ಮನೆಯಲ್ಲಿ ನೀನು ಎರಡು ಕೋಣೆಗಳನ್ನು ಮಾಡ್ಕೊ. ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಹೊರಗಿನ ಕೋಣೆಯಲ್ಲಿ ಲೋಕದೊಡನೆ ವ್ಯವಹಾರವನ್ನ ಮಾಡ್ಕೋ. ಲೋಗರಾಟಗಳ ನಾಡು, ಲೌಕಿಕ ವ್ಯವಹಾರವನ್ನ ಹೊರ ಕೋಣೆಯಲ್ಲಿ ನೀನು ಮಾಡು. ಆದರೆ ಒಳ ಕೋಣೆಯಲ್ಲಿ ಯಾರನ್ನೂ ಕೂಡ ಬಿಟ್ಟುಕೊಳ್ಳಬೇಡ. ವಿರಮಿಸೊಬ್ಬನೆ ಮೌನದೊಳ್ ಒಳಮನೆಯ ಶಾಂತಿಯಲಿ. ಒಳಮನೆಯ ಶಾಂತಿಯಲ್ಲಿ ನೀನು ಒಬ್ಬನೇ ವಿಶ್ರಾಂತಿಯನ್ನು ತೆಗೆದುಕೋ. ಅಲ್ಲಿಗೆ ಯಾರಿಗೂ ಪ್ರವೇಶ ಕೊಡಬೇಡ. ವರಯೋಗ ಸೂತ್ರವಿದು ಮಂಕುತಿಮ್ಮ. ಇದೊಂದು ಪರಮಶ್ರೇಷ್ಠವಾದ ಯೋಗ ಸೂತ್ರ. ಹೀಗೆ ನೀನು ಬದುಕಿದರೆ ನಿನ್ನ ಬದುಕು ಅದ್ಭುತವಾಗುತ್ತೆ, ಅರ್ಥವತ್ತಾಗುತ್ತೆ, ಸಾರ್ಥಕವಾಗುತ್ತೆ ಎಂಬುದಾಗಿ ಮಾನ್ಯ DVG ಅವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯ ಧ್ಯಾನ, ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ವರಯೋಗ ಮಾರ್ಗ ಯಾವುದು ಅಂದರೆ ಹೀಗೆ ಬದುಕಬೇಕಂತೆ. ಹೊರಗೆ ಲೋಕಾಸಕ್ತಿ, ಹೊರಗಡೆ ಲೋಕದ ವ್ಯವಹಾರಗಳಲ್ಲಿ ಆಸಕ್ತಿ, ಆದರೆ ಒಳಗಡೆ ಸಕಲ ವಿರಕ್ತಿ. ಯಾವುದನ್ನು ಕೂಡ ಅಂಟಿಸಿಕೊಳ್ಳದೆ ಇರುವಂತಹ ವೈರಾಗ್ಯ ಭಾವ. ಹೊರಗೆ ಕಾರ್ಯ ಧ್ಯಾನ,
ಹೊರಗೆ ಕೆಲಸ ಮಾಡಬೇಕು, ಆದರೆ ಆ ಕೆಲಸದ ಅಂಟನ್ನ ಒಳಗಡೆ ಹಚ್ಚಿಕೊಳ್ಳಬೇಡ. ಒಳಗೆ ಉದಾಸೀನ, ಹೊರಗೆ ಸಂಸ್ಕೃತಿ ಭಾರ. ಸಂಸಾರದ ಭಾರವನ್ನು ಹೊರಗೆ ನೀನು ಹೊತ್ಕೋ, ಆದರೆ ಭಾರವನ್ನು ಒಳಕ್ಕೆ ತಂದುಕೊಳ್ಳಬೇಡ. ಒಳಗದರ ತಾತ್ಸಾರ, ಆ ಸಂಸಾರದ ಭಾರವನ್ನು ಮನಸ್ಸಿನ ಒಳಗಡೆ ತಂದುಕೊಂಡು ಕೊರಗಬೇಡ. ವರಯೋಗ ಮಾರ್ಗವಿದು ಮಂಕುತಿಮ್ಮ. ಇದೊಂದು ಅತ್ಯಂತ ಶ್ರೇಷ್ಠವಾದ ಯೋಗ ಮಾರ್ಗ. ಇದನ್ನು ನೀನು ಅನುಸರಿಸು. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಲೋಗರವಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿಯವನಾಂತರದಿ ಮಂಕುತಿಮ್ಮ. ಯೋಗಿ ಮತ್ತೆ ಭೋಗಿ ಇವರ ವ್ಯತ್ಯಾಸವನ್ನ ಈ ಮುಕ್ತಕದಲ್ಲಿ ಮಾನ್ಯ ಡಿ ವಿ ಜಿಯವರು ತಿಳಿಸ್ತಾ ಇದ್ದಾರೆ. ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುವುದರ ಮೂಲಕ. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ. ಹೊರನೋಟಕ್ಕೆ ಕಾಗೆ ಕೋಗಿಲೆ ಎರಡೂ ಒಂದೇ ರೀತಿ ಕಾಣ್ತವೆ. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ. ಅದೇ ರೀತಿ ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ. ಯೋಗಿಯಾದವನು ಕೂಡ ಹೊರನೋಟದಿಂದ ಸಂಸಾರಕ್ಕೆ ಅಂಟಿಕೊಂಡ ಹಾಗೆ ನಮಗೆ ಕಾಣಿಸ್ತದೆ. ಸಂಸಾರ ಭೋಗಿಯಾಗಿಯೇ ಕಾಣಿಸ್ತಾನೆ. ಲೋಗರವಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ. ಸುಖ ಬಂದಾಗ ದುಃಖ ಬಂದಾಗ ಸಾಮಾನ್ಯರಂತೆ ಅವನು ವರ್ತಿಸ್ತಾನೆ. ಸುಖ ದುಃಖ ಸಂಭ್ರಮಗಳಲ್ಲಿ ಲೋಗರವಲ್ ಇರುತ್ತೆ, ಸಾಮಾನ್ಯ ಜನರ ಹಾಗೆ ಇರುತ್ತಾ. ತ್ಯಾಗಿಯವನ ಅಂತರದಿ, ಅಂತರಂಗದಲ್ಲಿ ಮಾತ್ರ ಮಹಾತ್ಯಾಗಿ ಆಗಿರ್ತಾನೆ. ಇದು ನಿಜವಾದ ಯೋಗಿಯ ಲಕ್ಷಣ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ತನುರುಜೆಗೆ ಪಥ್ಯಾನ್ನ, ಬಾಯ ಚಪಲ ಕಲ್ಲ, ಮನದ ಶಿಕ್ಷೆಗೆ ಲೋಕ ಮಮಕಾರ ಕಲ್ಲ. ಗುಣಚರ್ಯೆ ವಿಶ್ವ ಸಮರಸಕ್ಕೆ ಕಾಮಿತ ಕಲ್ಲ, ಮುನಿವೃತ್ತಿ ಸೂತ್ರವಿದು ಮಂಕುತಿಮ್ಮ. ಈ ಮುಕ್ತಕದಲ್ಲಿ ಡಿ ವಿ ಜಿಯವರು ಮುನಿ ಯಾವ ರೀತಿಯಾಗಿ ತನ್ನ ಬದುಕನ್ನು ನಿರ್ವಹಿಸ್ತಾನೆ ಎಂಬುದನ್ನು ತಿಳಿಸ್ತಾರೆ. ಮುನಿಯ ಹಾಗೆ ನಾವು ಬದುಕಿದರೆ ಬದುಕು ಹಗುರವಾಗ್ತಾ ಹೋಗುತ್ತೆ. ತನುರುಜೆಗೆ ಪಥ್ಯಾನ್ನ, ಬಾಯ ಚಪಲ ಕಲ್ಲ. ನಮಗೆ ರೋಗ ಬಂದಾಗ ವೈದ್ಯರು ಪಥ್ಯವನ್ನು ಹೇಳ್ತಾರೆ. ಈ ಪಥ್ಯಾನ್ನ ಈ ಶರೀರಕ್ಕೆ ತಗುಲಿದ ರೋಗವನ್ನು ನಿವಾರಿಸಲಿಕ್ಕೋಸ್ಕರವಾಗಿ ಇರುತ್ತೆ. ಆದರೆ ಪಥ್ಯಾನ್ನ ಎಂದೂ ಕೂಡ ಬಾಯಿ ರುಚಿಯನ್ನು ಹೆಚ್ಚಿಸುವಂತಿರಬಾರದು. ಯಾವ ವಸ್ತುಗಳು ಬಾಯಿಯ ರುಚಿಯನ್ನು ಹೆಚ್ಚಿಸ್ತಾವೋ ರೋಗವನ್ನು ಉಲ್ಬಣಗೊಳಿಸ್ತವೆ ಹೊರತು ರೋಗವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನುರುಜೆಗೆ ಪಥ್ಯಾನ್ನ, ಬಾಯ ಚಪಲಕ್ಕಲ್ಲ. ಮನದ ಶಿಕ್ಷೆಗೆ ಲೋಕ ಮಮಕಾರ ಕಲ್ಲ. ಈ ಲೋಕವಿರುವುದು ನಮ್ಮ ಮನಸ್ಸಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ, ಮಮತ್ವವನ್ನು ಹೊಂದಲಿಕ್ಕಲ್ಲ. ಈ ಲೋಕದಲ್ಲಿ ಏನಿದ್ರೂ ಕೂಡ ನನ್ನದು ಅಂತ ಹೇಳುವ ಹಾಗಿಲ್ಲ. ಎಲ್ಲವೂ ಕೂಡ ನಮ್ಮಿಂದ ಕಳಚಿ ಹೋಗುವಂಥವುಗಳೇ ಈ ಶರೀರ ಕೂಡ. ಆದ್ದರಿಂದ ಈ ಲೋಕದ ವ್ಯವಹಾರಗಳಲ್ಲಿ ನಾವು ತೊಡಗಿಕೊಂಡು ಮನಸ್ಸಿಗೊಂದು ಅದ್ಭುತವಾದ ಶಿಕ್ಷಣವನ್ನು ಪಡೆಯಬೇಕು. ಅದು ನಮ್ಮ ಗುರಿಯಾಗಿರಬೇಕು. ಮನದ ಶಿಕ್ಷೆಗೆ ಲೋಕ ಮಮಕಾರಕಲ್ಲ. ಇನ್ನು ಗುಣಚರ್ಯೆ ವಿಶ್ವ ಸಮರಸಕ್ಕೆ. ನಮ್ಮಲ್ಲಿರುವ ಗುಣಸ್ವಭಾವಗಳು ವಿಶ್ವದಲ್ಲಿ ಸಾಮರಸ್ಯ ಜೀವನವನ್ನು ಪಡೆಯಲಿಕ್ಕೋಸ್ಕರವಾಗಿ ಇರುವಂಥವುಗಳು. ಈ ಸದ್ಗುಣ ಮುಂತಾದವುಗಳಿಂದ ನಮ್ಮ ಕಾಮಿತವನ್ನು
ಪಡೀಲಿಕ್ಕೆ ಅಲ್ಲ, ಅನುಭವಿಸಲಿಕ್ಕೆ ಅಲ್ಲ. ಅದು ನಮ್ಮಲ್ಲೇನಾದ್ರು ಗುಣ ಇದ್ದರೆ ಅದು ವಿಶ್ವ ಸಾಮರಸ್ಯವನ್ನು ಬೆಳೆಸಲಿಕ್ಕಾಗಿ ಇದೆ. ಗುಣಚರ್ಯೆ ವಿಶ್ವ ಸಮರಸಕ್ಕೆ ಕಾಮಿತಕಲ್ಲ. ಮುನಿವೃತ್ತಿ ಸೂತ್ರವಿದು ಮಂಕುತಿಮ್ಮ. ಮುನಿ ತನ್ನ ಬದುಕನ್ನು ಈ ರೀತಿಯಾಗಿ ನಿರ್ವಹಿಸಿಕೊಂಡು ಹೋಗುತ್ತಾನೆ. ಮುನಿವೃತ್ತಿ ಸೂತ್ರ, ಬದುಕಿನ ಸೂತ್ರವೇ ಅಂಥದ್ದು ಮುನಿಯದ್ದು ಅಂತ ಮನೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಭಗವಂತ ಅನೇಕ ಬಾರಿ ನಮ್ಮ ಎದುರುಗಡೆ ಬರ್ತಾನಂತೆ. ಅವನು ಸಾಮಾನ್ಯ ರೂಪದಲ್ಲಿ ಆದರೂ ಬರಬಹುದು, ಸಂಸಾರಿಯಾಗಿ ಆದರೂ ಬರಬಹುದು. ಹಾಗೆ ಬಂದು ನಮಗೆ ವರ ಕೊಡ್ತಾನೆ. ಆದರೆ ನಾವೆಲ್ಲಿ ಅವನನ್ನು ತಿಳಿತೇವೆ? ಮೈಮೆ ಕಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಿನಗೊಂದು ಸಂಸ್ಕಾರ ಬೇಕು. ಯಾರಿಗೆ ಅಜ್ಞಾನವಿದೆಯೋ, ಅವಿದ್ಯೆ ಇದೆಯೋ, ಅವನು ಭಗವಂತನನ್ನು ಪಡೆಯುವುದು ಹೇಗೆ? ತಾಮಸಿಗೆ ವರವೆಲ್ಲಿ? ಅಜ್ಞಾನಿಗೆ ಭಗವಂತ ಬಂದು ವರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಅಜ್ಞಾನಿ ಭಗವಂತನನ್ನು ಗುರುತಿಸುವುದೇ ಇಲ್ಲ. ಭಗವಂತನ ನಿಜವಾದ ಸ್ವರೂಪ ನಾನಾ ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ಬಂದಾಗ ಗುರುತಿಸುವ ಪ್ರಜ್ಞೆಯನ್ನು ನಾವಿಟ್ಕೊಳ್ಬೇಕು ಎಂಬುದಾಗಿ ಡಿ ವಿ ಜಿ ಅವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ, ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜರೊಳಗಾಗ ತೋರ್ಪ ಮಹನೀಯ ಗುಣ, ವನುವಾದ ಬೊಮ್ಮನದು ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಭಗವಂತನನ್ನ ಕಾಣುವುದು ಬಹಳ ಸುಲಭ. ಅದಕ್ಕಾಗಿ ಒಂದು ಯುಕ್ತಿಯನ್ನ ಈ ಮುಕ್ತಕದಲ್ಲಿ ಮನೆ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ, ಮನಗಾಣಿಸಲು ನಿನಗೆ ದೈವದ ಅದ್ಭುತವ. ದೈವದ ಮಹಿಮೆಯನ್ನ, ಭಗವಂತನ ಅದ್ಭುತವನ್ನ ಅರ್ಥ ಮಾಡಿಸ್ಲಿಕ್ಕೆ ಮಣಿ, ಮಂತ್ರ, ತಂತ್ರ, ಸಿದ್ಧಿ ಇವುಗಳ ಸಾಕ್ಷಿ ಬೇಕಿಲ್ಲ. ಮನುಜರೊಳಗಾಗ ತೋರ್ಪ ಮಹನೀಯ ಗುಣ, ಅನುವಾದ ಬೊಮ್ಮನದು ಮಂಕುತಿಮ್ಮ. ಮನುಷ್ಯರಲ್ಲಿಯೇ ಆಗಾಗ ಅದ್ಭುತವಾದ ಗುಣಗಳು ಕಂಡುಬರುತ್ತವೆ. ಸಾಮಾನ್ಯ ವ್ಯಕ್ತಿಗಳಿಲ್ಲದ ಒಂದು ಮಹಾಸತ್ವ ಅನೇಕ ಮನುಷ್ಯರಲ್ಲಿ ನಾವು ಕಾಣ್ತೇವೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಅರವಿಂದ್ ಜಿ, ರವೀಂದ್ರನಾಥ್ ಠಾಗೋರ್ ಇವರೆಲ್ಲ ಅಸಾಮಾನ್ಯ ವ್ಯಕ್ತಿಗಳಾಗಿ ನಮ್ಮ ಕಣ್ಣು ಮುಂದೆ ಆಗಿ ಹೋಗಿದ್ದಾರೆ. ಆ ಮಹತ್ವವನ್ನು, ಭಗವಂತನ ಮಹತ್ವವನ್ನು ಹಾಗೆ ನೀನು ಗುರುತಿಸುವ ಪ್ರಯತ್ನ ಮಾಡು. ಮನುಜರೊಳಗಾಗ ತೋರ್ಪ ಮಹನೀಯ ಗುಣ, ಅನುವಾದ ಬೊಮ್ಮನದು. ಈ ಮಹತ್ವಯುತವಾದ ಗುಣ ಮನುಷ್ಯರಲ್ಲಿ ಆಗಾಗ ಕಂಡುಬರುತ್ತಲ್ಲ, ಕಾಣಿಸುತ್ತಲ್ಲ, ಅದು ಭಗವಂತನ ಸಾಕ್ಷಾತ್ ರೂಪ ಎಂಬುದಾಗಿ ತಿಳಿದು ಭಗವಂತನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡು ಎಂಬುದಾಗಿ ಡಿ ವಿ ಜಿ ಅವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ,
ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ ನರನು ಮಂತೆಯೇ ಮನಸ್ಸಿನನು ದಿನದಿ ಕಾಣುವನು. ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು. ವರಯೋ ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು. ಪರಸತ್ವ ಮಹಿಮೆಯನು ಮಂಕುತಿಮ್ಮ. ಇಂದಿನ ಕಗ್ಗ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ. ಅರಿಯುವಂ ಸೋಂಕಿಂದ ಬಿಸಿಲು ತಣಿವುಗಳ ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು. ಪರಸತ್ವ ಮಹಿಮೆಯನು ಮಂಕುತಿಮ್ಮ. ಭಗವಂತನ ಮಹಿಮೆಯನ್ನ ಮನುಷ್ಯ ಹೇಗೆ ಕಾಣ್ತಾನೆ, ಹೇಗೆ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ಡಿ.ವಿ.ಜಿ. ಅವರು ಈ ಮುಕ್ತಕದಲ್ಲಿ ತಿಳಿಸಿಪಡಿಸ್ತಾ ಇದ್ದಾರೆ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ. ಕುರುಡ ಕಣ್ಣು ಕಾಣದವ. ಇನ ಮತ್ತೆ ಚಂದ್ರ, ಸೂರ್ಯನನ್ನ ಮತ್ತೆ ಚಂದ್ರನನ್ನ ಕಣ್ಣಿಂದ ಕಾಣಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಅವನಿಗೆ ಕಣ್ಣೇ ಇಲ್ಲ. ಆದರೆ ಈಗ ಸೂರ್ಯೋದಯ ಆಗಿದೆ, ಸೂರ್ಯ ಇದ್ದಾನೆ. ಈಗ ಚಂದ್ರೋದಯ ಆಗಿದೆ, ಚಂದ್ರನೂ ಇದ್ದಾನೆ ಎಂಬುದಾಗಿ ಅವನು ತಿಳ್ಕೊಳ್ತಾನೆ. ಹೇಗೆ? ಅರಿಯುವಂ ಸೋಂಕಿಂದೆ, ಬಿಸಿಲು ತಣಿವುಗಳ. ಬಿಸಿಲು ಮತ್ತೆ ತಂಪುಗಳನ್ನ ಅವುಗಳ ಸ್ಪರ್ಶದಿಂದಲೇ ಅವನು ತಿಳಿತಾನೆ. ಹಾಗೆಯೇ ನರನು ಮಂತೆಯೇ ಮನಸ್ಸಿನನುಭವದಿ ಕಾಣುವನು. ಮನುಷ್ಯನು ಕೂಡ ತನ್ನ ಮನಸ್ಸಿನ ಅನುಭವದಿಂದ ಪರಸತ್ವ ಮಹಿಮೆಯನ್ನ ಕಾಣ್ತಾನೆ. ಆ ಸತ್ವವನ್ನ ಅವನು ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಮನಸ್ಸಿನ ಅನುಭವದಿಂದ ಮಾತ್ರ ಭಗವಂತನನ್ನ ಅರಿಯಲು ಸಾಧ್ಯ. ಭಗವಂತನನ್ನ ಕಣ್ಣಿಂದ ಕಾಣಕ್ ಸಾಧ್ಯ ಇಲ್ಲ. ಅದಕ್ಕೆ ಉಪನಿಷತ್ತುಗಳು ಹೇಳ್ತಾವೆ, ಯತಃ ವಾಚಃ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ಭಗವಂತನ ಸಮೀಪದವರೆಗೆ ಮಾತುಗಳು ಮತ್ತೆ ಮನಸ್ಸು ಹೋಗಿ ಹಿಂದಿರುಗ್ತಾವಂತೆ ಅವನನ್ನು ಅರ್ಥ ಮಾಡಿಕೊಳ್ಳದೇನೆ. ಮನಸ್ಸಿಗೂ ಮಾತಿಗೂ ಸಿಲುಕದವ ಭಗವಂತ. ಮನೋವಾಗ್ ಅಗೋಚರ. ಅದರಿಂದ ಜ್ಞಾನ ಮಹಿಮೆಯಿಂದ, ಮನಸ್ಸಿನ ಪರಮೋಚ್ಚ ಜ್ಞಾನದಿಂದ ಭಗವಂತನನ್ನ ನಾವು ಪರಿಚಯ ಮಾಡಿಸಿಕೊಳ್ಳಬೇಕೇ ಹೊರತು ಕಣ್ಣಿಂದ ಕಾಣುವ ಪ್ರಯತ್ನ ಮಾಡಿದರೂ ಕೂಡ ಅವನು ಸಿಗಲ್ಲ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ. ಗಾಳಿಯನ್ನು ಗುದ್ದಿದರೆ ಮೈ ನೊಯ್ಯುವುದೊಂದೇ ಫಲ, ಮೂಲ ಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆಯೊಂದು ಫಲ, ತಾಳಿಬಾಳವರೆಗೆ ಮಂಕುತಿಮ್ಮ. ಗಾಳಿಯನ್ನು ಗುದ್ದಿದರೆ ಮೈ ನೊಯ್ಯುವುದೊಂದೇ ಫಲ. ಗಾಳಿಯನ್ನ ಗುದ್ಲಿಕ್ಕೆ ಹೊರಟ್ರೆ ನಮ್ಗೇನು ಸಿಗುತ್ತೆ? ಮೈ ನೊಯ್ಯುವುದೊಂದೇ ಫಲ. ಹಾಗೆ ಮೂಲ ಸತ್ವವ ಮರೆತ ಸಾಹಸಗಳಂತೂ, ಭಗವಂತನನ್ನ ಮರೆತು ಮಾಡಿದ ನಮ್ಮೆಲ್ಲ ಸಾಹಸಗಳು ಹಾಗೆ ವ್ಯರ್ಥವಾಗ್ತವೆ. ಭಗವಂತನನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ನಮ್ಮ ಕರ್ತವ್ಯ ಪ್ರಜ್ಞೆ ಭಗವಂತನನ್ನ ನೆನೆದು ಆಗಬೇಕು. ಆಗ ಮಾತ್ರ ಮಾಡಿದ ಕರ್ತವ್ಯಕ್ಕೆ ಸರಿಯಾದ ಫಲ ಸಿಗ್ತದೆ. ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆಯೆಂದು ಫಲ. ನಾವು ಮಾಡಿದ ಪ್ರಯತ್ನ ದೈವ ಕೃಪೆಯೊಂದಿಗೆ ಸೇರಿಕೊಂಡಾಗ ಆಗಲೇ ಫಲ ಸಿಗ್ತದೆ. ಮನುಷ್ಯ ಒಬ್ಬನೇ ಪ್ರಯತ್ನ ಮಾಡಿ ತಾನು ಫಲವನ್ನು ಪಡಿತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಗ್ಯದ ಭಾಗವೂ ಅದರೊಳಗಿದೆ, ಅದೃಷ್ಟದ ಪಾಲು ಕೂಡ ಅದರೊಳಗಿದೆ. ಭಗವಂತನ ಕೃಪೆ ನಾವು ಮಾಡಿದ ಪ್ರಯತ್ನದೊಟ್ಟಿಗೆ ಸೇರಿದಾಗ ಫಲ ಸಿಗುತ್ತೆ.
ಅಲ್ಲಿಯವರೆಗೆ ಹೇಗಾದರೂ ಮಾಡಿ ನೀನು ತಾಳಿಕೊಂಡಿರಬೇಕಷ್ಟೇ. ಸಹನೆ ವಜ್ರದ ಕವಚ. ಸಹಿಸಿಕೊಳ್ಳುವ ಒಂದು ಮನೋಭಾವವನ್ನು ಇಟ್ಟುಕೋ. ಫಲ ಸಿಕ್ಕಾಗ ಆನಂದ ಆಗುತ್ತೆ. ಫಲ ಸಿಗುವವರೆಗೆ ನೀನು ಸಹಿಸಿಕೊಳ್ಬೇಕು ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ